ನನ್ನ ಮೊಮ್ಮಗಳು ಸೀಮಾ ಅಂತ ಕಣವ್ವ. ಫೋನ್ ಮಾಡ್ಬಿಡ್ತೀನಿ. ನನ್ ಬಾಲ್ಯದ ಗೆಳತಿ ಇದ್ದಾಳ, ಅವಳಿಗೆ ಫೋನ್ ಮಾಡ್ಬಿಡ್ತೀನಿ. ನನ್ಗೆ ಹಾರಾಡಕ್ ಆಗ್ದು. ಇದು ಹೆಂಗಪ್ಪ ಇದು? ಇದೇನು ಒತ್ತಕ್ ಬರಲ್ಲ, ಏನಿಲ್ಲ. ಏ ಅಲೋ ಲಕ್ಷ್ಮಿ, ಲಕ್ಷ್ಮಿ ಅಲ್ವೇನವ್ವ? ಮೊಮ್ಮಗಳ ಎಲ್ಲವ ನಿಮ್ಮ ಅಜ್ಜಿ? ಓ, ಎಲ್ ತಾರಾಡಕ್ ಹೋದ್ಲವ? ವಯಸ್ಸಾಯ್ತು, ಮನೆಯಾಗಿರಕ್ ಬಿಟ್ಬಿಟ್ಟು ಎಲ್ಲಿ ಹೋಗ್ಲವ ಇವಳು? ಬಂದ್ಬಿಟ್ಟಾಗ ಹೇಳ್ಬಿಡವ, ನೀನು ಮರಿಬೇಡ. ಆ ಈ ರಂಗಜ್ಜಿ ಫೋನ್ ಮಾಡಿದ್ಲು, ಮೊಮ್ಮಗಳು ಸೀಮಂತ ಕಾರ್ಯ ಇಟ್ಕೊಂಡವ್ರೆ ಅಂತ ಹೇಳ್ಬಿಡವ. ಮರಿಬೇಡ. ಆ ಆ, ಸರಿ ಕಣವ. ಇದೆಂಗಪ್ಪ ಮಾಡ್ಕೇಳೋದು? ಈ ನಡ್ಗಾಲ್ದಾಗೆ ಕಂಡಿಡ್ದು ಬಿಟ್ಟವ್ರೆ. ಇದ್ಯಾವ್ದೋ ಕೊಟ್ಟಿಗೆ ಇದು. ಆ ಏನ್ ನಿಕ್ಸಕ್ಕರೆ ಎಲ್ಲ ನೋಡ್ತಾ ಇದ್ದೀರಲ್ಲ. ಓ, ಈ ರಂಗಜ್ಜಿ ಏನ್ ಇಷ್ಟು ಸಂದಾಗಿ ರೆಡಿ ಆಗ್ಬಿಟ್ಟವಳೆ ಅಂತನ? ಇವತ್ತು ನಮ್ ಗೌಡ್ತಿ ರಂಗಜ್ಜಿ ಅವಳಲ್ಲ, ರಂಗಜ್ಜಿ ಮೊಮ್ಮಗಳು ಗೌಡ್ತಿ ಸೀಮಂತ ಕಾರ್ಯ ಇಟ್ಕೊಂಡಿದೀವಿ. ಅದಕ್ಕೆ ಈ ಪಸಂದಾಗ ರೆಡಿ ಆಗಿದ್ದೀನಿ. ಈಗ ಅಕ್ಕಪಕ್ಕದವ್ರನ್ನೆಲ್ಲ ಕರ್ಕೊಂಡ್ ಬಂದ್ಬಿಡ್ತೀನಿ. ಬೂರ್ನ ಲೇಟ್ ಆಗ್ಬಿಡ್ತದ ಇವತ್ತು. ಪದ್ಮ, ಪಕ್ಕದ ಮನೆ ಪದ್ಮ, ಬಾರವ್ವ. ಇವತ್ತು ನಮ್ ಗೌಡ್ತಿ ಸೀಮಂತ ಇಟ್ಕೊಂಡಿದೀವಿ. ಆ ಎದುರುಗಡೆ ಎಂಟಮ್ಮ, ಬಂದ್ಬಿಡು ಬಿರುನೆ. ಲೇಟ್ ಮಾಡಕ್ ಹೋಗ್ಬೇಡ ಕಣವ್ವ. ನೋಡವ್ವ, ತಾರಾಡಕ್ ಆಗಲ್ಲ ಎಲ್ಲೂ ನೋವ. ವಯಸ್ಸಾದ ಜೀವ ನಂದು. ಬಂದ್ಬಿಡವ್ವ, ಆಯ್ತವ್ವ. ಬಂದ್ಬಿಟ್ರವ್ವ. ಅವ್ವ, ನೀವು ಬಂದ್ಬಿಟ್ರವ್ವ. ಎಂತಮ್ಮ ಎದುರುಗಡೆ ಮನೆಯವ್ರೆ ಪಕ್ಕದ ಮನೆಯವ್ರೆ ಅಲ್ವಾ? ಆ ಇರು, ಇನ್ನೊಂದ್ ಪಸಂದಾಗ ನಾನ್ ರೆಡಿ ಆಗ್ಬಿಡವ. ಇನ್ನೊಂದೇನೋ ಬಿಟ್ಟಿವ್ನಿ ಅನ್ಸ್ತದೆ. ಇದ್ ಹಾಕಿಂಬಿಟ್ರೆ ಹಿಂಗೆ ನಾನ್ ಹೆಂಗ್ ಕಾಣ್ತೀನಿ? ಬೇಡ ಬೇಡಪ್ಪ, ಇವಳೆ ಹೆಣ್ಣು ಅನ್ಕೊಂಡ್ಬಿಟ್ರೆ ಬೇಡಪ್ಪ. ನನ್ನೇ ಹೆಣ್ಣು ಅನ್ಕೊಂಡ್ಬಿಟ್ಟಾರು. ಆಮೇಲೆ ಬಂದಿರೋ ಗಿಫ್ಟ್ಗಳೆಲ್ಲ ನನ್ಗೆ ಕೊಟ್ಬಿಡ್ತಾರೆ. ಓ, ಬಾರ್ತವ್ವ, ಬಂದೇನವ್ವ. ಬಾರವ್ವ, ಕರ್ಕೊಂಡ್ ಬಂದೇನವ್ವ. ಇರವ್ವ, ಕುಂಡ್ರವ್ವ. ಗೌಡತಮ್ಮ ರೆಡಿ ಅದೇನವ್ವ? ಬರವ್ವ ಬರವ್ವ. ರಾವ್ಗಲ್ ಹತ್ರ ಬಂದ್ಬಿಟ್ಟಾಯ್ತು, ಬೇಗ ರೆಡಿಯಾಗಿ ಬಾರವ್ವ. ನೀವೇನ್ ಹೆಣ್ಮಕ್ಳವ. ಕೂತ್ಕೊಳ್ರವ್ವ, ನೀವೆಲ್ಲ ಕೂತ್ಕೊಳ್ರವ್ವ. ಹಾ ಆ ಅಂದಂಗೆ ಏನ್ರವ್ವ, ಎಲ್ಲ ಬಂದ್ರ? ಕೂತ್ಕೊಳ್ಳಿ. ಅಜ್ಜಿ, ಗೌಡ್ತವ ಬರವ್ವ. ಅಜ್ಜಿ, ನನಗ್ ಬಾಳ ತ್ರಾಸ ಆಕತ್ ಅಜ್ಜಿ. ಅಜ್ಜಿ, ನಾ ಎಲ್ಲಿ ಕೂತ್ಕೊಳ್ಳ ಅಜ್ಜಿ? ಬಾಳ ಹೊತ್ ಕುಂದ್ರಕ್ ಆಗಲ್ಲ ಅಜ್ಜಿ, ನನಗೆ ತ್ರಾಸ ಆಕತಿ. ಯೋ ಬಾರವ್ವ, ಈ ಸಮಯದಾಗಿ ಇವೆಲ್ಲ ಆಗೋದು. ಇನ್ಯಾವಾಗವ ಅನ್ಭವಿಸ್ತಿ. ಬಾರವ್ವ, ಕೂತ್ಕೊಳ್ಳಿ ನೀವು. ಅದೇನವ್ವ ಡ್ಯಾನ್ಸ್ ಮಾಡ್ಕೊಂಡು ಹೋಯ್ತಿಯಾ? ಅಯ್ಯೋ ಶಿವನೇ, ಯಾಕಾರು ದೇವ್ರ ಕೊಟ್ಟಿದ್ದಾನಪ್ಪ ನಮ್ಗೆ ಈಗದನ್ನ. ಈ ಲೋಕ ಬೆಳಿಬೇಕಂತ ಅವನಿಗೆ ಶಿವಪ್ಪಗ ಎಲ್ಲ ತಂದ್ ನಮ್ಗೆ ಹಾಕ್ತಾ ಇದ್ದಾನ ಶಿವಪ್ಪ. ಅಯ್ಯೋ ಶಿವ, ಏನ್ ತ್ರಾಸ ಆಗುತ್ತೆ ನನಗೆ. ಅಜ್ಜಿ, ನಿಂದ ಏನ್ ಮಾಡೋದು? ಬೇಡ ಮಾಡಜ್ಜಿ. ಗೌಡ್ತಿ, ಸುಮ್ಕೆ ಕೂತ್ಕಂತೆಲ್ಲ ಚಪ್ಪಾಳಕ್ ಬಾರ್ಸ್ಬಿಡ್ತೀನಿ. ನೋಡವ್ವ, ಆಸ್ರಿಕೆ ಬ್ಯಾಸ್ರಿಕೆ ಕಳಿಬೇಕು ಸಮಯ ಇದು ಅಲ್ವಾ? ಸುಮ್ಮನೆ ಒಂದ್ ಸ್ವಲ್ಪ ಹೊತ್ತು ಒಂದ್ ಗಳಿಗೆ ಕೂತ್ಕೊಬಿಡು, ಎಲ್ಲ ಸರಿ ಹೊಂಟೋಯ್ತದೆ. ಗೊತ್ತಾಯ್ತಾ? ಒಂದಷ್ಟು ಶಾಸ್ತ್ರ ಹಾಡು ಪಾಡು ಎಲ್ಲ ಇರ್ತದೆ. ಸುಮ್ಮನ ಗಪ್ ಚುಪ್ಪ ಕೂತ್ಕೊಂಡ್ಬಿಟ್ರು ಸರೋಯ್ತದೆ. ಸರಿನವ್ವ? ಬಾಳ್ತಿ ಅಮ್ಮ ಬಂದೇನವ್ವ. ಬಾರವ್ವ, ಕೂತ್ಕೊಳ್ಳವ್ವ. ನೋಡವ್ವ, ನೀನು ಮೊದ್ಲು ನಿನ್ನಿಂದಲೇ ಸ್ಟಾರ್ಟ್ ಆಗ್ಲಿ. ಅದೇನೋ ತಂದಿದ್ದಿಲ್ಲ ಕೊಡವ್ವ. ಓ, ಏನ್ ಪಸಂದಾಗಿರೋ ಸೀರೆ ತಂದ್ಬಿಟ್ಟಿದ್ಯಾ? ಸಂದಾಗತ್ ಕಣವ್ವ, ಬಾಡ್ರಿಲ್ಲ. ನನ್ಗಾರ ಕೊಡಾಕಿಲ್ವೇನವ್ವ? ಇರ್ಲಿ ತಗೊಳವ್ವ. ಬಾರವ್ವ.
ಇರವ ತಾಳಿ ತಾಳಿ ಮೊದ್ಲು ನನ್ ಮೊಮ್ಮಗಳಿಗೆ ನಾನ್ ಶಾಸ್ತ್ರ ಮಾಡ್ಬಿಡ್ತೀನಿ ಸರಿ ಕೂತ್ಕೋಬೇಕು ನೆಟ್ಟಗ್ ಮಾಡು ಮಕವ ಹಾ ಹಾ ನೋಡವ್ವ ಈಗ ಏನ್ ಸಂದ ಕಟ್ಟ್ಯಾ ತಾಳವ್ವ ಇರವ್ವ ತಲೆ ಮ್ಯಾಗ ಹೂವ ಮುಡ್ತೀನಿ ಮುತ್ತಿದೆ ಸರಿ ಕಣವ್ವ ಬಳೆ ಬಳೆ ತಗೊಳವ್ವ ಹಾ ಸರಿ ಬಾರ್ತೀಯವ್ವ ಬಾರವ್ವ ಒಂದ್ ಹಾಡ ಹೇಳ್ಬಿಡವ್ವ ನನ್ ಮೊಮ್ಮಗಳಿಗೆ ಬಲ್ ಚಂದ ಕಾಣ್ತಾವ್ನೆ ವಾ ಯಾಕ ಚಂದ ಕಾಣ್ತಾ ಇದೀಯ ನೀನು ಕಣವ್ವ ಏನವ್ವ ಎಲ್ಲಿಂದ ಬಂತೆ ಎಲ್ ತಗೊಂಡೆ ನೋಡವ್ವ ಯಾವ ಅಂಗಡಿಲ್ ತಗೊಂಡೆ ಇದು ಸೀರೆ ನೋಡವ್ವ ಸರ ಚೆನ್ನಾಗಿದೆನವ್ವ ಮುತ್ತಿನ ಸರ ಚಂದಾಗೈತೆ ವಾಲೆ ನೋಡವ್ವ ಸಕ್ಕತ್ತಾಗೈತೆ ಎಲ್ಲಿಂದ ತಗೊಂಡೆ ಕಣವ್ವ ಅದು ಯಾವ ಅಂಗಡಿಗೆ ಹೋಗಿದ್ದೆ ಆ ಸೆಟ್ರ ಅಂಗಡಿಗೆ ಹೋಗಿದ್ದೇನ ಅಯ್ಯೋ ಅಜ್ಜ ಕೊಡ್ಸಿದ್ದ ಸೀಮಂತ ಕರೆಯತ್ತ ಮೊಮ್ಮಗಳದು ಅಜ್ಜ ಕೊಡ್ಸಿದ್ದ ಕಣವ್ವ ಓ ಅದಕ್ಕೆ ಇಷ್ಟ ಪಸಂದ ಕಾಣ್ತಿದ್ಯಾ ನೀನು ಹೂ ಕಣವ್ವ ಇರಿಂದು ಹಾ ಅಲ್ಲ ವಯಸ್ಸಾಗೋಯ್ತು ಅಂಕೆ ಮುಟ್ಟ ಮನಸ್ಸು ವಯಸ್ಸಾಗಿಲ್ಲ ಕಣವ್ವ ಇಲ್ಲ ನಾನೇ ಕಣವ್ವ ನೀನು ಏ ಪಕ್ಕದಲ್ಲಿ ಕೂತ್ಕೋ ಯಾರು ನೋಡ್ ನಿನಗೇನಾರ ಅಂದಾರು ಪಕ್ಕದಲ್ಲಿ ಕೂತ್ಕೋ ನಮ್ ಬಾ ಈ ಕಡೆ ಬಾ ಒಂದ್ ಪದ ಲೇಟ್ ಹಂಗೆ ಆಯ್ತದೆ ಬಿಡೋಣ ಬಾ ಆಡೇಳವ್ವ ಒಂದ್ ಪದ ಬಿಡ್ತೀನಿ ಬಾರವ್ವ ಬರ್ತಾನವ್ವ ಭೂಪ ಬರ್ತಾನವ್ವ ಭೂಪ ಈ ಬಂಗಾರಿ ಮಡಿಲಿನಲಿ ಮುತ್ತು ರತ್ನದಂತೆ ಬೆಳ್ಳಿ ಗೊಂಬೆಯಂತೆ ಈ ಗೌಡ್ಗತ್ತಿ ಮಡಿಲಿನಲಿ ಈ ಆ ಸಂದಗಾಡ್ದೆ ಕಣವ್ವ ನೆಕ್ಸ್ಟ್ ಬಾರವ್ವ ನೀವು ಉಮಾ ಬಾರವ್ವ ನೀನು ತಟ್ಟೆ ಏ ಶಾಸ್ತ್ರ ಅವ್ರ ಮಾಡವ್ವ ಸೋದರತ್ತೆ ಬತ್ತಾಳ್ ತಡಿ ಸೋದರತ್ತೆ ಅವಳು ಸ್ವಲ್ಪ ನೆಟ್ಟು ಕರಿ ಬೈಗಿಕೊಂಡಳು ಏ ಇದೀನೇನೆ ನನ್ ಮುಂದೆ ತಪ್ಪ ಮಾತಾಡ್ತೀಯ ನನಗ್ ಮಾತಾಡಕ್ ಬರಲ್ವೇನೆ ಏ ಉಮಾ ಬಾರೆ ನೀನು ಸಮಯ ಹೊತ್ ಮೀರ್ತದೆ ಬಾರವ್ವ ತಟ್ಟೆ ಶಾಸ್ತ್ರ ಮಾಡವ್ವ ಮಾತಾಡ್ಯವ್ವ ಅದೇನೋ ಕೇಳಿಸ್ತಿಲ್ವಲ್ಲವ್ವ ಅಲ್ಲ ಶಾಸ್ತ್ರ ಮಾಡ್ತೀನಿ ಅರಿಶಿನ ಹಚ್ಚಿರೆ ಕುಂಕುಮ ಹಚ್ಚಿ ಇಡಿಸಿರೆ ಮಡ್ಲಕ್ಕಿ ತುಂಬಿರೆ ಮುತ್ತೈದೆಗೆ ಹೂವನ್ನು ಮುಡಿಸಿರೆ ಬಳೆಯನ್ನು ತೊಡಿಸಿರೆ ಮಡ್ಲಕ್ಕಿ ತುಂಬಿರಿ ಮುತ್ತೈದೆಗೆ ಮಡ್ಲಕ್ಕಿ ತುಂಬ್ತೀನಿ ಏ ಗೌಡ್ತವ್ವ ಅದ್ಯಾಕ್ ಸುಮ್ ಕೂತ್ಕೊಬಿಟ್ಟೆ ನಮಸ್ಕಾರ ಮಾಡ್ತೀಯೋ ಹಣ್ಗಳ್ಗೆಲ್ಲ ಮಾಡ್ತೀಯೋ ಅಜ್ಜಿ ಇವ್ರಿಗೆ ಏನ್ ಮಾಡ್ಬೇಕು ಅಷ್ಟು ನಾನೇ ತಿನ್ಲಿ ಇವನ್ನ ನಿನಗೆ ಎಲ್ಲ ಇದು ನಿನಗೆ ಎಲ್ಲ ಆ ಆ ರಾತ್ರಿ ಹಣ್ಣು ಲಡ್ಡು ಎಲ್ಲ ನಿನ್ಗೆ ಕಣೆ ಆಮೇಲೆ ತಿನ್ಕೇಳಿವಂತೆ ಅದೇನ್ ಅವಸರ ನಿನ್ಗೆ ಕೂತ್ಕೋ ಕೂತ್ಕೋ ಆಯ್ತೇನವ್ವ ಶಾಸ್ತ್ರ ಬಾರವ್ವ ನೀವು ಈ ಕಡೆಗ್ ಬಾರವ್ವ ಆಯ್ತವ ಶಾಸ್ತ್ರ ಆಯ್ತು ಎಂಟಮ್ಮ ಏನ್ ಎಲ್ರು ಹೇಳ್ಬೇಕಿಲ್ಲವ್ವ ಎದ್ದು ಬಾರವ್ವ ಹೊಸಿ ಬಾರವ್ವ ಒಂದ್ ಹಾಡ್ ಹೇಳು ಅಜ್ಜಿ ಹೇಳವ್ವ ಬೇಗ ಅಜ್ಜಿ ಹೇಳ್ಬೇಕು ಮಾಡ್ತೀರವ್ವ ನೀವು ರಂಗಜ್ಜಿ ರಂಗಜ್ಜಿ ಆ ಏನವ್ವ ನನಗೆ ಕೆಂಪು ಬಳಿ ಬ್ಯಾಡ ಅಜ್ಜಿ ನನಗೆ ಕರೆ ಬಳಿ ಬೇಕಾಕೆ ನಂಗಾಗೈತಿ ಕರೆ ಬಳಿ ತೋರ್ಸಜ್ಜಿ ನೋಡು ಒಂದ್ ಕೋಲ್ ಇಕ್ಕಿರ್ತೀನಿ ಬಡ್ದು ಬಿಡ್ತೀನಿ ಎಲ್ರ ಮುಂದೆ ಮಾನ ತೆಗ್ದು ಬಿಡ್ತೀನಿ ಸುಮ್ಮನೆ ಕೂತ್ಕಳ್ಗೆ ಒಟ್ನವಿಗೆ ಒಟ್ ನೋಯ್ತದ ಹೇಳಜ್ಜಿ ನೀ ಹೇಳಂತ ಕೇಳ್ತಾನೆ ಹೇಳಜ್ಜಿ ಓಸಿ ಇರವ್ವ ಪೊರ್ಕೆ ತಗೋಬತ್ತೀನಿ ನಾಯಿ ಕಣ್ಣು ಗೂಬೆ ಕಣ್ಣು ಮೊಸರು ಕಣ್ಣು ಎಲ್ಲಾರ್ ಕಣ್ಣು ಹಾಳಾಗೋಗ್ಲಿ ಥು ಥು ಥು
ಹೋಯ್ತು ಕಣೆ. ಸೋಬಾನ ಸೋಬಾನವೇ ಸೋಬಾನ ಸೋಬಾನ ಸೋಬಾನವೇ ಸೋಬಾನವೆನ್ನೀರೆ ಶ್ರೀಲಕ್ಷ್ಮಿಗೆ ಸೋಬಾನವೆನ್ನೀರೆ ಶ್ರೀ ಗೌರಿಗೆ ಸೋಬಾನ ಸೋಬಾನ ಸೋಬಾನವೇ ಸೋಬಾನ ಸೋಬಾನ ಸೋಬಾನವೇ. ದುಡ್ಡಾಕ ಕೇಳಜ್ಜಿ ನಿಂಗ್ ಗೌಡ್ತಿಗೆ ದುಡ್ಡಾಕವ ದೃಷ್ಟಿ ತೆಗ್ದಿದೀನಿ. ಗೋ ನಾನು ಅದನ್ನ ಜಪ್ತಿ ಮಾಡ್ತೀನಿ ಸುಮ್ಕಿರವ್ವ. ಎಲ್ಲೋದ್ನವ ಗೌಡ್ತಿ ಗಂಡ? ಅದ್ಯಾಕ್ ಮೂಲೆಗ್ ನಿಂತ್ಕೊಂಡಿದ್ದಿ? ಬಾರಪ್ಪ ಓಸಿ ಈ ಕಡಿಕೆ ತೆಗ್ಯಪ್ಪ, ಜೋಬಿಂದ ಕಾಸು ತೆಗ್ಯಪ್ಪ. ಅಲ್ಲೇನ್ ಕಾಣಕ್ಕಿಲ್ವಾ? ಆರ್ತಿ ಮಾಡವಳೆ ಎಂಟಮ್ಮ. ಓಸಿ ದುಡ್ಡು ಹಾಕು. ಅಜ್ಜಿ ದುಡ್ಡೇ ಇಲ್ಲ ಅಜ್ಜಿ, ಹಾಕಜ್ಜಿ ನೀನೇ ಹಾಕಜ್ಜಿ. ಕೊಡವ್ವ ಇತ್ಲಾಗೆ. ತಗಳಪ್ಪ ತಗಳವ, ಆಯ್ತೇನವ? ಐತೆ ಕಣಜ್ಜಿ. ಇದೇನಜ್ಜಿ ನಿನ್ನ ಮೊಮ್ಮಗಳು ಗಂಡ ಇಷ್ಟ್ ಕಂಜೂಸು, ಇಷ್ಟ್ ಕಮ್ಮಿ ಹಾಕೋನೆ? ಏ ಅವನು ಕಂಜೂಸ್ ಕಾಳಪ್ಪ. ಅವನು ಮುಂದಿನ ಜನ್ಮಗ ಅಲ್ಲಿಯಾಗಿ ಹುಟ್ಟೋದು. ಹೋಗೀಗ, ಆಮೇಲೆ ಮಾತಾಡ್ಕೊಳ್ಳವ ಅದ್ರ ಬಗ್ಗೆ. ನನ್ ಚೀಲ್ದಾಗಿದ್ರೆ ಹುಸಿ ಕೊಡ್ತೀನಿ, ನಿನ್ ಬಾಯಿ ಮುಚ್ಚಕ್ ಆಗಲ್ಲ ಕಣವ್ವ. ತಗಳವ, ಬರವ ಕೂತ್ಕೋ ಈ ಕಡೆ. ಸರಿ ಸರಿ. ಆ ಪದ್ಮವ್ವ, ನೀನೇನವ್ವ ನೋಡ್ತಿ? ಬಾರವ ಓಸಿ, ಬರವ ಇಲ್ಲಿ. ಬಂದೆ ಅಮ್ಮ. ನೋಡವ್ವ, ನಮ್ ಕಡಿಕೆ ಒಂದು ಶಾಸ್ತ್ರ ಅದೇ. ಏನ್ ಶಾಸ್ತ್ರ ಗೊತ್ತಾ? ನನ್ ಗೌಡ್ತಿ ಮೊಮ್ಮಗಳವಳಲ್ಲ, ಅವ್ರ ಗಂಡನ್ ಕೆಲೆಗೆ ಈ ಕಡೆಗೊಂದ್ ಪಟ ಈ ಕಡೆಗೊಂದ್ ಪಟ ಅಂತ ಒಡೆದೊಯ್ಬೇಕು. ಹೊಡೆಯವ್ವ, ಅದ್ ಹೆಂಗ್ ಹೊಡಿತಿ ನೋಡ್ತೀನಿ. ಏನ್ರಿ ನಿಮ್ಗೇನು ನೋಡಿದ್ರೆ ನೀವ್ ಇನ್ನ ಚಿಕ್ಕ ಮಗು ತರ ಇದ್ದೀರಾ? ನಿಮ್ಗೆ ಒಂದು ಮಗುನ ಇವಾಗ? ಏ ಏನ್ಗೆ ನಿಂದು? ಅಜ್ಜಿ ಜೋರ್ ಹೊಡಿತಾರೆ. ಯಾ ಈ ಗೌಡ್ತಿಗೆ ಏಟ್ ಹೇಳಿದ್ರು ಹಂಗೆ ಮಾಡ್ತಾಳೆ. ನಿನಗಿದೆಲ್ಲ ಆಗ್ಲಿ, ನಿನಗ್ ಮಾಡ್ತೀನಿ ನಿನಗೆ. ಕೆನ್ನಾಗ ಹೊಡಿಯಮ್ಮ ನಿನ್ ಬೇಗ. ಅದೇನ್ ನೋಡ್ಕೊಂಡ್ ನಿಂತಿದ್ದಿ? ಭಯ ಬುಕ್ತುಗಳಿಲ್ಲ ಈಗಿನ ಐಕ್ಳುಗಳ್ಗೆ. ಆಯ್ತೇನವ್ವ? ಹೋಗ, ಮಗು ಬೇಕಾ ನಿಂಗೆ? ಮಗು ಇದೆಯಾ? ಮಗು ಬರ್ತಾ ಇದೆಯಾ? ಹೋಗು, ಚಿಕ್ಕ ಮಗು ತರ ನೀನೇ ಆಡ್ತೀಯ. ನಿಂಗೊಂದ್ ಚಿಕ್ಕ ಮಗುನ ದಮ್ಮ. ಅಜ್ಜಿ ತ್ರಾಸ ಆಕತ್ತಜ್ಜಿ ನನಗೆ. ತ್ರಾಸ ಆಗ್ತೈತಾ? ಸುಮ್ನೆ ಹೊಡ್ದೇನವ ತಮಾಷೆ. ಕೆನ್ನಿಗೆ? ಹಾ, ಅವಳ ಹೊಡೆದೆ. ಗಂಡ ಹೊಡ್ದೇನವ? ಬರವ ಇತ್ತ ಕುತ್ಕ ಬರವ. ಈಗ ನಾನೊಂದು ನನ್ನ ಮೊಮ್ಮಗಳು ಖುಷಿ ಪಡ್ಲಿ, ನಮ್ಮ ಮೊಮ್ಮಗಳು ಹೊಟ್ಟೆಯಾಗಿರೋ ಮಗು ಖುಷಿ ಪಡ್ಲಿ ಅಂತ ಒಂದ್ ಡ್ಯಾನ್ಸ್ ಆಡ್ತೀನಿ ನೋಡವ್ವ. ಎಲ್ಲೋ ನೋಡ್ತಿ ಬಿಡಿ. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲಿಗೆ ಬಿದ್ದಾಗ ನೀ ಅರಿವೆ ಈ ಸಂಚು, ಕಂಡ ಬೆಳಕುವ. ಇಲ್ಲ ಎಲ್ಲ ಕಿಸಿದವ್ರೆ ನನ್ ಡ್ಯಾನ್ಸ್ ನೋಡಿ. ಓ ಅಜ್ಜಮ್ಮ ಡ್ಯಾನ್ಸ್ ಮಾಡ್ತಾಳೆ ಅಂತನೋ? ಓ ಬಿಡ್ರವ್ವ, ಡ್ಯಾನ್ಸ್ ಮಾಡಿದ್ರು ಇವ್ರಿಗೆಲ್ಲ ಸಹಿಸಲ್ಲ. ಇರ್ಲಿ. ಅಜ್ಜಿ 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 ನನಗೆ ಏನ್ ತಿನ್ಬೇಕು ಅಂತ ಬಾವಿಗೆ ನಾ ಹೇಳ್ತೇನೆ ತಡಿ ಅಜ್ಜಿ. ನನಗಿದೆಲ್ಲ ಬೇಡ. ಮತ್ತೆ ನನಗೆ ಈ ಇಡ್ಲಿ ಅಂದ್ರೆ ಭಾರಿ ಇಷ್ಟ ಅಜ್ಜಿ. ನನಗೆ ಇಡ್ಲಿ ಬಾಳ ಬೇಕು. ಚೀಲ್ ಗಂಟೆ ತಂದ್ಕೊಡ ಅಜ್ಜಿ, ಇಡ್ಲಿ ಬೇಕು ನನಗೆ. ಆಮ್ಯಾಕೆ ಕೆಮ್ಮಣ್ಣ ಕಳ್ಕೊಂಡ್ ಕೊಡಜ್ಜಿ, ನನಗೆ ಇಟ್ಟಂಗಿ ಕಳ್ದ್ ಕೊಡಜ್ಜಿ. ಮಗು ಕೆಂಪು ಹುಡ್ತತಂತೆ, ಅದು ಬೇಕಜ್ಜಿ ನನಗೆ. ಅಜ್ಜಿ ನನಗೆ ಈ ಲಾಡು ಪಾಡು ಬೇಡ, ಇವು ಉಂಡಿ ಬೇಡ ನನಗೆ ಇಡ್ಲಿ ಬೇಕು. ಲೇ ಸುಮ್ಮನ್ ಕೂತ್ಕಳೆ. ನಿನ್ಗೇನೇನ್ ಬೇಕೆ? ಮಿಡಿ ಉಪ್ಪಿನಕಾಯಿ, ಕೆಮ್ಮಣ್ಣು, ತುಂಬುಡು ದುಂಡೆ ಎಲ್ಲ ತಂದು ಇಕ್ಕೊಂಡಿದೀನಿ, ಕೊಡ್ತೀನಿ. ಮಾಡು. ಅದೇನೇ ದನಿಗ್ ಹಾಕತ್ತಾರ ಮೂಗ್ಗೆ ಏನೋ ಏರ್ಸ್ಕೊಂಡಿದಿ, ಕಿತ್ತೆಸಿ ಅದ್ನ. ಮತ್ತೆ ನನ್ ಮಾರ್ಗಿತ್ತಿ ಕೊರೋನಾ ಬಂದತಿ, ನೀನು ಬಾಯಿಗೆ ಯಾವಾಗ್ಲೂ ಮಕಡ ಹಾಕಿ ಅಂತೇಳಿ ಬಾಕುಕಿ ಕೇಳ ತೆಗಿಬೇಡ ಅಂತ ಹೇಳ್ಯಾರ. ಬಂದವ್ರು ಎಲ್ಲರೂ ರೋಗಿಷ್ಟಿರ್ತಾರೆ, ಅವ್ರು ಮಾತಾಡಿದ್ರೆ ನಿನಗೆ ರೋಗ ಬರುತ್ತೆ ಅಂತ ಹೇಳಿದ್ಲು. ಅದಕ್ಕೆ ನಾನು ಹಾಕೊಂಡಿದೀನಿ. ನಾನು ವಾರ್ಗಿತ್ತಿ ಹಾಕಿದಾಳೆ. ನಿನ್ ತಾಪ ನಿನ್ನ ಪುರಾಣ ಎಲ್ಲ ಕೇಳಕ್ ನಂಗೆ ಆಗಲ್ಲ. ಮಾಡಿ ಹೇಳ್ತೀನಿ.
ನಾನು ಹೇಳೋವರೆಗೂ ಬಾಯ್ ಬಿಡ್ಬೇಡ. ಆ ಮಾಡು. ಆ ಹಾ, ಹಿಂಗೆ ತುರಿಕೊಂಡ್ ಬಾಯಾಗೆ ಇರ್ಬೇಕು ಈ ಹಣ್ಣು. ಸರಿ, ಸುಮ್ಮನ್ ಕೂತ್ಕೋ, ನಾನ್ ಶಾಸ್ತ್ರ ಮಾಡ್ತೀನಿ. ಏನವ್ವ ಶೈಲಜ? ಹೂ ಕಣವ್ವ, ಇವೆಲ್ಲ ನಮ್ ಶಾಸ್ತ್ರ ಕಣವ್ವ. ಆಮೇಲೆ ಕೇಳ್ತೀನಿ ಏನ್ ಕೇಳ್ತಾ, ಆಯ್ತಾ? ರಾಜನು ರಾಣಿ ನೀನು ಪ್ರೇಮದ ಚಿಂತಾಮಣಿ, ಪ್ರೇಮದಿಂದಲಿ ಕೊಡುವೆ ಸುಂದರಿ ಮಣಿ ನಿನಗೆ, ಓಡಿ ಬಾಬಾ. ಕೈ ಕೊಡಮ್ಮ ಇಲ್ಲಿ. ರಾಧಾಪತೆ ಚಿನ್ನದ ತಟ್ಟೆಯಲ್ಲಿ ಸೇಬು ಕಿತ್ತಲಿ ಹಣ್ಣು, ಪ್ರೇಮದಿಂದಲಿ ಕೊಡುವೆ ಸುಂದರಿ ಮಣಿ ನಿನಗೆ. ಆಯ್ತೇನವ್ವ? ತಗಳವ, ಎಲ್ಲ ಮುದ್ರುಕಳವ, ಗಂಟಿ ಕಳವ. ಆಯ್ತಾ? ಸರಿ, ನಿನ್ ಅಜ್ಜಿ ಹೊಟ್ಟೆಗಿನ ಮೊದ್ಲು ಹೊಟ್ಟೆ ಎಷ್ಟಿದೆ ಅಂತ ಕಾಣ್ತದೆ. ಒಸಿ ಅಜ್ಜಿ ಆ ತಟ್ಟೆಗೆ ಸೇಬು, ರವೆ ಉಂಡೆ, ಜಿಲೇಬಿ, ಚಕ್ಲಿ ಎಲ್ಲ ಅದೇ. ಅದೇನೇನ್ ಬೇಕೋ ತಿನ್ಕೋ, ಒಂಚೂರು ಆಯ್ತಜ್ಜಿ ತಿನ್ಕೊಂಡ್ರವ. ಆಯ್ತಜ್ಜಿ, ನಾನು ಒಂದ್ ಎರಡ ಮಾತಾಡ್ತಾನಜ್ಜಿ. ನನಗೆ ಈ ಮುತ್ತಿನ ಸರ ಕೊಟ್ಟತಲ್ಲ ನಮ್ಮವ್ವ ಅಜ್ಜಿಗೆ, ಮತ್ತ ನನಗೆ ತಾಳಿ ಭಾಗ್ಯ ಕೊಟ್ಟಾರಲ್ಲ ನನ್ನ ಪತಿ ದೇವ್ರು, ಅವ್ರಿಗೆ ನಮಸ್ಕಾರ. ನನಗ್ ದಿನಾಲು ಹೂ ತಂದ್ ಕೊಡ್ತಾನ ನಮ್ಮ ಮಾವಗೂ ನಮಸ್ಕಾರ ಅಜ್ಜಿ. ಆ ಮಾಡು, ತಿರ್ಗಾ ಆ ಮಾಡು, ತಗೋ. ಬಾಯೊಳಿಕೆ ಇರ್ಬೇಕು ಈ ಹಣ್ಣು. ನಿಂದ್ ಯಾಕೋ ಜಾಸ್ತಿ ಮಾತಾಡೈತೆ. ಸರಿ, ಈಗ ಆ ಮಾಡು, ಹೊಸಿ ಏನಾರ ತಿನ್ನು. ಹೊಟ್ಟೆ ಎಷ್ಕೊಂಡದ್ ಮಗ. ಆ ತಿನ್ನು ತಿನ್ನು. ಬಸ್ರಿ ಬಾವ್ಗೆ ಹಾಕತ್ ಕಣವ್ವ. ಏನ ಕೇಳಿಸ್ತಿಲ್ವಲ್ಲ, ಏನವ್ವ ಅದು? ಅಯ್ಯೋ ಬಿದ್ದೋಯ್ತು. ಅಜ್ಜಿ, ಪಾಪ ಬೈಕ್ ಅನ್ಸುತ್ತೆ, ವಾಂತಿ ಮಾಡಕ್ ಹೋದ್ಲು ನಿನ್ ಮೊಮ್ಮಗಳು. ಓ, ಇದು ಬೇರೆ ಕಣವ್ವ. ಈ ಗರ್ಭಿಣಿ ಹೆಂಗಸ್ರಿಗೆ ಇದು ಬೇರೆ ತಾಪತ್ರಯ. ಒಂಚೂರ್ ಬಾಗಿಟ್ಟಂಗಿಲ್ಲ, ಆ ಅನ್ನ ಬೇಯ ಗಮಲು ಮೂಗು ಬಿಡಂಗಿಲ್ಲ, ಯಾಕ ವಾಂತಿ ಮಾಡ್ಕೊಂಡ್ಬಿಡ್ತಾರೆ. ಇದಕ್ಕೆಲ್ಲ ಒಂದ್ ಮನೆ ಮದ್ದದೆ, ನಾನ್ ಮಾಡಿಸ್ತೀನಿ ಆಮೇಲೆ. ಬಾರವೋ, ಇವಾಗೆಲ್ಲ ಅದೆಲ್ಲ ಏನ್ ಲೆಕ್ಕಕ್ ಬರಲ್ಲ. ಬಾರವ ಕೂತ್ಕ, ಬರವ. ನಿಧಾನ ನಿಧಾನ, ನಿಧಾನ. ಆ ಸರಿ ಕಣವ್ವ. ಸರಿ, ಸ್ವಾಮಿಗಳು ಬಂದ್ ಕೂತವ್ರೆ. ಸ್ವಾಮಿಗಳಿಂದ ಏನೋ ಕೇಳವ. ನಾನೀಗ ಒಂದ್ ಟಿವಿ ಹಾಕ್ತೀನಿ. ಎಲ್ಲ ಹಾಡಾಯ್ತು, ಡ್ಯಾನ್ಸ್ ಆಯ್ತು, ಎಲ್ಲ ಆಡದ್ರಲ್ವಾ? ಈಗೇನೋ ಒಂಚೂರು ಏನೋ ಕೇಳೋಣ, ಒಳ್ಳೆ ತಾತ್ವ ಪದನ. ಆಯ್ತಾ? ನೋಡ್ರವ, ಎಲ್ಲ ಕೇಳಿಸ್ಕೊಳ್ಳಿ, ಟಿವಿ ಕೊಟ್ಟು ಕೇಳ್ಕೊಳ್ಳಿ. ಗರ್ಭವತಿಯಾದ ಸ್ತ್ರೀ ಒಳ್ಳೆ ಆಹಾರವನ್ನು ತಿನ್ನಬೇಕು. ಒಂದು ಮಗುವನ್ನು ಗರ್ಭದಲ್ಲಿ ಇರುವುದು ಒಂದು ಆಧ್ಯಾತ್ಮಿಕ ಅನುಭವ ಪ್ರಕ್ರಿಯೆ, ಅದು ಆಧ್ಯಾತ್ಮಿಕ ಅನುಭವ. ಗರ್ಭಿಣಿ ಆಗಬೇಕೆಂಬ ಸ್ತ್ರೀ ಧ್ಯಾನ ಮಾಡಿ ಆತ್ಮವನ್ನು ಆಹ್ವಾನಿಸಬೇಕು. ನಮ್ಮ ಗೌಡ್ತಿ ಮೇಡಮ್ ಈ ಸಾಧನೆಯಲ್ಲಿ ಇದ್ದಾರೆ. ಏಕೆಂದ್ರೆ ಆ ಸಮಯದಲ್ಲಿ ಮಗುವಿಗೂ ಆಲೋಚನೆ ಹಾಗೆ ಇರುತ್ತದೆ, ಇನ್ನು ಮಗುವಿನ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತದೆ. ಹೀಗೆ ಒಳ್ಳೆಯ ಸಾತ್ವಿಕ ಆಹಾರ ಸೇವನೆ ಮಾಡಿದರೆ ಒಳ್ಳೆಯದು. ಒಳ್ಳೆಯ ಹಣ್ಣುಗಳು, ಹಸಿರು ತರಕಾರಿಗಳು ಇದನ್ನೆಲ್ಲ ಉಪಯೋಗಿಸಬೇಕು. ಉತ್ತಮವಾದ ಮಗು ಬೇಕೆಂದ್ರೆ ಯಾವಾಗಲೂ ಸಂತೋಷವಾಗಿರಬೇಕು. ನಮ್ಮ ಗೌಡ್ತಿ ಮೇಡಮ್ ಕೂಡ ಯಾವಾಗಲೂ ನಗುತ್ತಲೇ ಇರುತ್ತಾರೆ. ಇನ್ನು ನಾವು 6 ತಿಂಗಳು ಮೇಲೆ ಸ್ವಲ್ಪ ಪ್ರಾಣಾಯಾಮ ಅನ್ನು ಮಾಡ್ತಕ್ಕಂಥದ್ದು ತುಂಬಾ ಒಳ್ಳೇದು. 3 ತಿಂಗಳ ನಂತರ ಬಟರ್ಫ್ಲೈ, 9 ತಿಂಗಳ ನಂತರ ವೀರಭದ್ರಾಸನ. ತಾಯಿ ಮತ್ತು ಮಗುವಿನ ಹೃದಯ ಬಡಿತ ಚೆನ್ನಾಗಿರಬೇಕಾದರೆ ತಾಯಿ ಎಡಕ್ಕೆ ತಿರುಗಿ ಮಲಗಬೇಕು, ಕಾಲು ಮಧ್ಯೆ ಒಂದು ದಿಂಬು ಇಟ್ಟುಕೊಂಡು ಮಲಗಬೇಕು, ಇನ್ನು ದಕ್ಷಿಣಕ್ಕೆ ತಲೆ ಹಾಕಿ ಮಲಗಬೇಕು. ಇದು ಒಳ್ಳೆಯದು. ಇನ್ನು ತಾಯಿ ತನ್ನ ಹೊಟ್ಟೆಯನ್ನು ಮುಟ್ಟಿ ಸವರುತ್ತಾ, ಮಗು, ನಾನು ನಿನ್ನ ಅಮ್ಮ ಗೌಡ್ತಿ, ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತಿದ್ದೇನೆ, ನೀನು ಒಳ್ಳೆಯ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದು ಬಾ. ಇನ್ನು ಸೂರ್ಯೋದಯ, ನಕ್ಷತ್ರ, ಬೆಳಕು ಮತ್ತು ಪ್ರಕೃತಿ ಸೌಂದರ್ಯ ಸವಿತಿದ್ದೇನೆ. ಇನ್ನು ನಮ್ಮ ಮಾತಾರ್ ಫೌಂಡೇಶನ್ ನಲ್ಲಿ ಒಳ್ಳೆಯ ಸಂಗೀತ ಕೇಳುತ್ತಿದ್ದೇನೆ, ಒಳ್ಳೆಯ ಯೋಗಿಗಳ ಸ್ವಾಧ್ಯಾಯ ಮಾಡುತ್ತಿದ್ದೇನೆ.
ಇನ್ನೂ ನಲಿತಾ ಕಲೆಗಳನ್ನು ಕಲಿಯುತ್ತಿದ್ದೇನೆ. ಇದನ್ನೆಲ್ಲ ನಿನ್ನ ಸೌಂದರ್ಯಕ್ಕೆ ಒಳ್ಳೆಯದು. ಇನ್ನು ಅಭಿಮನ್ಯುವಿನ ಸುಭದ್ರೆಯ ಹೊಟ್ಟೆಯಲ್ಲಿ ಅಭಿಮನ್ಯು ಹೇಗೆ ಚಕ್ರವ್ಯೂಹ ಭೇದಿಸನು ಕಲಿತನೋ, ಹಾಗೆ ನಮ್ಮ ಗೌಡ್ತಿಯ ಹೊಟ್ಟೆಯಲ್ಲಿ ಆ ಶಿಶುವು ಕೂಡ ಅದನ್ನೇ ಒಂದು ಧ್ಯಾನ ಎಂಬ ವಿದ್ಯೆಯನ್ನು ಕಲಿತು ಈ ಭೂಮಿಗೆ ಬರುತ್ತಿದೆ. ಅದಕ್ಕೆ ನಾವೆಲ್ಲರೂ ಅವರು ಬರುವ ಸ್ಥಳವನ್ನು ಸ್ವಚ್ಛವಾಗಿ, ಸುಗಂಧ ಭರಿತವಾಗಿ, ಒಳ್ಳೆಯ ಸಂಗೀತ ಕೇಳುವ ಹಾಗೆ ಮಾಡಬೇಕು. ಓಹೋ, ಏನವ್ವ ಭಾರತೀಯವ್ವ, ಈ ಸ್ವಾಮಿಯರು ಏನ್ ಪಸಂದಾಗಿ ಗರ್ಭವತಿ ಮತ್ತು ಮಗು ಆರೈಕೆ ಬಗ್ಗೆ ಹೇಳುದ್ರಲ್ವಾ? ಯಾವ್ದವ ಈ ಚಾನಲ್? ಇದು ಮಹಾ ಅವತಾರ್ ಚಾನಲ್ ಗೌಡ್ತಿ, ನಿಂಗ್ ಗೊತ್ತಿಲ್ಲೇನು? ಓ, ಮಹಾವತಾರ್ ಚಾನಲ್. ಯಾವಾಗ ಒಂದೆರಡು ವಿಡಿಯೋ ನೋಡಿದ್ದೆ, ಸಖತ್ತಾಗ್ ಬರ್ತದ್ ಬಿಡವ್ವ. ಚೆನ್ನಾಗಿ ಹೇಳವ್ರೆ ಬಿಡವ್ವ. ಓ ಆಯ್ತವ್ವ, ಎಲ್ಲ ಕೇಳಿಸ್ಕೊಂಡ್ರ? ಒಳ್ಳೆ ಸಂದೇಶ ಸಿಕ್ಕದೆ. ಎಲ್ಲಾ ಗರ್ಭವತಿ ತಾಯಂದಿರು ಈ ವಿಡಿಯೋ ನೋಡ್ಬಿಡ್ರವ. ಸರಿ ಸರಿ, ಗೌಡ್ತಿ ಗಂಡೆ ಎಲ್ಲಿ ಅವನೇ? ಬಾರಪ್ಪ ಇಲ್ಲಿ, ಬಾರಪ್ಪ ಇಲ್ಲಿ. ಅಜ್ಜಿ ಬಂದೆ ಅಜ್ಜಿ. ನಿನ್ ಹೆಂಡ್ತಿ ಖುಷಿ ಪಡ್ಲಿ, ಆಶೀರ್ವಾದ ಮಾಡಿ ಒಂದ್ ಹಾಡ್ ಹೇಳು. ಅದೇನ್ ಕೂತ್ಕೆ ಬಿಟ್ಟಿದಿ, ಎದ್ ನಿಂತ್ಕೊಂಡ್ ಡ್ಯಾನ್ಸ್ ಮಾಡು. ಸುಮ್ಮನೆ ಕೂತ್ಕೊಂಡ್ಬಿಡೋದಲ್ಲ ಎಲ್ಲ ಇದಕ್ಕೂ. ಆಯ್ತರಿಲ್ಲ ಕಡಿ ಪಕಡಿ ಜುಮ್ಮಾ, ಅಂತಿಂತ ಗಂಡು ನಾನಲ್ಲ, ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರಿಲ್ಲ. ಅಜ್ಜಿ ಹೆಂಗಿದೆ ಹಾಡು? ಯಾಯ್, ನಾನು ಈ ವಾರ್ಡ್ ಹೇಳು ಒಂದಿಲ್ಲ. ಇದೇನ ಹಾಡ್ ಹೇಳ್ತಾ ಇದ್ದಲ್ಲ ಈ ಮಗ ಗೌಡ್ತಿ. ಅಜ್ಜಿ ನಾನು ಹೇಳ. ಏನೋ ಆಡ್ತಿದ್ಯಲ್ಲವ್ವ, ಏನ್ ಆಡ್ಬಿಡವ್ವ. ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡು ಗೊಂಬೆ ನಾನಯ್ಯ, ನಾನಯ್ಯ ನಾನಯ್ಯ. ತನ ತನಕ್ಕೆ ತನ ತನ ತನಕ್ಕೆ ತನ ತನ ತನಕ್ಕೆ ತನ ತನ ತನಕ್ಕೆ ತನ. ಲೇ 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 ನಿಲ್ಸೆ. ತಾನು ತಂದಾನು ತಾನು ತಾನು ತಂದಾನು ತಾನು. ನಾನ್ ಆಡಿದ್ದು ನೀನ್ ಹಾಕಿ ಆಡ್ತಿ. ಒಟ್ಟು ಬಾರ ಆಗದೆ ಸುಮ್ಮನ್ ಕುಕ್ಕರ್ಸ್ಕೊ, ಆಯ್ತಾ? ನೀನ್ ನನ್ ಮೊಮ್ಮಗಳು ಗಣ್ಣೆ ಹಾಡ್ ಹೇಳು. ಅದೇ ಹಾಡು ಇದಕ್ಕೆ ಹೋಲ್ಕೆ ಆಗ ಹಾಡ್ ಹೇಳ್ಬೇಕು ನೀನು. ಹಾಡು ಹಾಡು. ಮುತ್ತಿನಂತ ಹೆಂಡತೀರಲು, ಮುತ್ತಿನಂತ ಗೌಡತೀರಲು, ಮನೆಗೆ ಹಾರತಿ, ನಮ್ಮನೆಗೆ ಹಾರತಿ, ಮಡದಿಯ ನನ್ ಗೌಡ್ತಿಯ ಕಿರುನಗೆ, ನನ್ ಬಾಳಿಗೆ ದೀವಿಗೆ. ಗೌಡ್ತಿ ರಾಜ ಮುದ್ದು ರಾಜ, ಉಯ್ಯಾಲೆಯ ಬಾಳಲ್ಲಿ ಸೂವಾಲಿಯ ಹಾಡ್ತಾಳೆ, ಉಯ್ಯಾಲೆಯ ಬಾಳಲ್ಲಿ ಸೂವಾಲಿಯ ಹಾಡ್ತಾಳೆ, ನನ್ ಗೌಡ್ತಿ. ಶ್ರೀಮಂತ ಕಾರ್ಯ ಅನ್ಕೋಬಿಟ್ರು ಅಂತ ಯಾಕೆ ಸರಿ? ಏನ್ ಅನ್ಕೋಬಿಟ್ರಿ ನೀವು? ಲೇ ಗೌಡ್ತಿ ಗಣ್ಣೆ, ಗೌಡ್ತಿ ಅಜ್ಜಿ ನೀವೇನ್ ಫಂಕ್ಷನ್ ಮಾಡ್ತಿದ್ದೀರಾ? ಅಂತ್ಯಾಕ್ ಸರಿ ಆಡ್ಕೊಂಡ್ ಕೂತಿದ್ದೀರಾ? ಕೂತ್ಕೊಳ್ರವ ಸುಮ್ನೆ. ಅಜ್ಜಿ ಅವಳು ಪಾಪ ಪ್ರೆಗ್ನೆಂಟ್ ಆಗಿದ್ದಾಳಲ್ಲ, ಬಯಕೆ ಅಜ್ಜಿ, ಆಡ್ಲಿ ಬಿಡಿ ಅಜ್ಜಿ. ಈ ಟೈಮಲ್ಲಿ ಅವಳಿಗೆ ತ್ರಾಸ್ ಮಾಡ್ಬಾರ್ದಲ್ವ ಅಜ್ಜಿ, ಆಡ್ಲಿ ಬಿಡಿ ಅಜ್ಜಿ. ಏನಜ್ಜಿ ನೀನು ಆಡುವಂತ ಅವಕಾಶ ಕೊಟ್ಬಿಟ್ರೆ ಊರ್ನವ್ರೆಲ್ಲ ಕೂಸ್ಕೊಂಡು ನೀನು ಇದ್ ಮಾಡ್ಬಿಡು. ಕೂತ್ಕೋ ಸುಮ್ನೆ. ಆಯ್ತಲ್ವಪ್ಪ ಭಾರತಿ? ಲೇ ಭಾರತಿ, ಏನ್ ಗೌಡ್ತಿ? ನಮ್ಮ ಮಗ ಹುಡ್ತದಲ್ಲ ಗೌಡ್ತಿಗೆ, ಕಪ್ಪು ಹುಡ್ತದೋ ಬೆಳ್ಳು ಹುಡ್ತದೋ ಕಣವ್ವ. ಏನವ್ವ ಅಂತ ಮಾತಾಡ್ತಿ? ಹಿಂಗೆಲ್ಲ ಮಾತಾಡೋದ್ ತಪ್ಪಲ್ವಾ? ಕಪ್ಪಾದ್ರೇನು ಬಿಡ್ಪಾದ್ರೇನು, ಕಪ್ಪು ಕಸ್ತೂರಿ ಅಲ್ವೇನು? ಬಿಳಿಂಗ ಕರ್ಕೊಂಡೇನ ಹರ್ದು ನೀವು ನುಕ್ಕುತ್ತೇನು ನೀನು? ಬಿಡವಿ ಅದೇನಂಗ ಆಡ್ತಿ? ಆಯ್ತು ಕಣವ್ವ, ಮಗ ಗಂಡು ಹೆಣ್ಣು ಹೇಳಕ್ ಆಯ್ತದೇನವ್ವ? ಯಾವ್ದೋ ಒಂದು ಸುಮ್ನಿರವಿ ನೀನು, ಹಂಗೆಲ್ಲ ಹೇಳ್ಕುಡ್ದು ಇವಾಗ. ಅಯ್ಯ, ಗಂಡು ಹೆಣ್ಣು ಅಂತ ಕೇಳ್ದೆ ಕಣವ್ವ. ನೋಡವ್ವ, ಬಲಗಡೆನಾಗೆ ಮಗ ಆಡಿದ್ರೆ ಗಂಡು ಅಂತಾರೆ, ಎಡಗನೆ ಭಾಗದಲ್ಲಿ ಮಗ ಆಡಿದ್ರೆ ಹೆಣ್ಣು ಅಂತಾರೆ, ಗೊತ್ತಾಯ್ತಾ?
ನನ್ನ ಪ್ರಕಾರವಾಗಿ ಗಂಡ್ ಮಗನೇ ಕಣವ್ವ. ಏನೋ ಗೊತ್ತಿಲ್ ಕಣವ, ನೀನಷ್ಟು ನಾನು ಇದಿಲ್ಲ ಅನುಭವಸ್ಥೆ ಅಲ್ಲ. ಏನ ಹೆಂಗನ ಹುಟ್ಲಿ ಯಾವ್ದನ ಹುಟ್ಲಿ ಆರೋಗ್ಯವಂತ ಇರೋ ಒಂದ್ ಮಗು ಬಂದ್ರೆ ಸಾಕಲ್ವಾ? ಏನ ಅಯ್ಯೋ ಬಿಡು. ಅಜ್ಜಿ, ಹೆಣ್ಣಾಗ್ಲಿ ಗಂಡಾಗ್ಲಿ ಆ ಶಿವ ಕೊಟ್ಟಿದ್ದು ಬಿಡಜ್ಜಿ. ಹೌದಲ್ವೇನವ್ವ? ಹೌದು ಅಜ್ಜಿ, ಕಣ್ರವ್ವ. ಒಳ್ಳೆ ಗಟ್ಟಿಮುಟ್ಟೆ ಮಗು ಹುಟ್ಟಿದ್ರೆ ಸಾಕಲ್ವಾ ಅಜ್ಜಿ? ಹೂ ಕಣ್ರವ್ವ. ಯಾವ್ದೋ ಒಂದು ಮಗು ಬಂಗಾರದಂಗ್ ಬಂದು ಮುಗ್ದಾಗಿರ್ಲಿ, ಗಲಗಲ ಅಂತ ಓಡಾಡ್ಕೊಂಡಿರ್ಲಿ, ಸುಮ್ನಿರವ್ವ ಮನೆ ತುಂಬಾ. ಆಯ್ತು ಕಣ್ರವ್ವ, ಯಾವ್ದೋ ಒಂದ್ ಮಗ ಶಿವ ಕೊಟ್ಟಿದ್ದಲ್ವಾ, ನಾವ್ ಸ್ವೀಕಾರ ಮಾಡೋಣ, ಸರಿನಾ? ಸರಿ ಈಗ ಅಜ್ಜಿ. ಈಗ ಎಲ್ಲಾ ಶಾಸ್ತ್ರ ಮುಗ್ದದೆ, ಸರಿನಾ? ಈಗ ಕೊನೆಯದಾಗಿ ಒಂದ್ ಕಾಮಿಡಿ ಮಾಡ್ಬಿಡವ. ಯಾರಿಗ್ ಚೆನ್ನಾಗ್ ಕಾಮಿಡಿ ಗೊತ್ತದೋ ಇಲ್ಲಿ ಇರೋರೆಲ್ಲ ನಗ್ ಕೊಡ್ಬೇಕು. ನನ್ ಮೊಮ್ಮಗಳು ಗೌಡ್ತಿ ಅಂತೂ ಖುಷಿ ಆಗ್ಬಿಡ್ಬೇಕು. ಯಾರ್ ನಗಿಸ್ತೀರಾ? ಯಾರ್ ನಗಿಸ್ತೀರಾ ಹೇಳ್ರಿ? ನಮ್ ಗೌಡ್ತಿ ಇದಾಳೆ ಸಾಕು. ನೀವೇ ಗೌಡ್ತಿಯ? ಅವಳು ನೀವೇ ಪಾಪ ಅವಳೆ ಉಸ್ ಅಂತ ಕೂತವಳೆ, ಒಟ್ಟು ಬಾರ ಮಾಡ್ಕೊಂಡು ಅದೇಂಗ್ ಆಡ್ತಾಳ ಅವಳು? ಕಾಮಿಡಿ ಮಾಡ್ತಾಳೇನವ್ವ? ಮಾಡ್ತಾಳೆ ಅಜ್ಜಿ, ಕೇಳಿ ಅಜ್ಜಿ ಅವಳಿಗೆ. ಯಾಕೋ ಸುಮ್ ಕೂತ್ಕೊಂಡ್ಬಿಟ್ಟವಳೆ. ಸರಿ, ನಾನೇ ಕೇಳ್ತೀನಿ ಇರು. ಈಗ ಈ ನಾಯಿ ಮರಿ ಹುಡ್ತದಲ್ಲ, ನಾಯಿ ಮರಿ ಹುಟ್ಟಿದ ತಕ್ಷಣ ಹೆಂಗವ ಅದು ಬಡ್ಕೋತದೆ? ಏನೋ ಕೇಳ್ಸಕ್ಕಿಲ್ಲ ಕಣಪ್ಪ, ಹತ್ರ ಬರುವ. ಕರೆಕ್ಟ್ ಕರೆಕ್ಟ್ ಆಗಿ ತೋರ್ಸ್ಬಿಟ್ಟೆ. ಈಗ ಅದೇ ನಾಯಿ ಮರಿ ದೊಡ್ಡದಾದ್ಮೇಲೆ ಹೆಂಗ್ ಬಡ್ಕೇತದೆ? ಆಯ್ತು, ಸಂದಾಗ ತೋರ್ಸ್ತವಳೆ. ಯಾಕೋ ಡೌಟ್ ಬರ್ತದಲ್ಲ, ಏನ್ ನನ್ನ ಮೊಮ್ಮಗಳು ಇಲ್ಲ ಗಿಮ್ಮಗಳು ಇವಳು? ನಾಯಿ ತರನೇ ಬಡ್ಕತಾವಳಲ್ಲ ಇವಳು. ಸರಿ ಬಿಡು, ಆಯ್ತು. ಬಂದ್ಲು. ಈಗ ನಾಯಿ ಹರ್ಸ್ಕೊಂಡಿರ್ತದಲ್ಲ, ಅವಾಗ ಹೆಂಗಪ್ಪ ಹರ್ಸ್ಕೊತದದು? ಲೇ ಗೌಡ್ತಿ, ತುಪ್ಪಾಕ್ ತೋರ್ಸ್ತಿದ್ದಿ. ಆ ಯಮರಾಜ್ ಧರ್ಮ ನೋಡಿ ನಾಯಿ ಹಂಗೆ ಬಡ್ಕೊಳ್ಳೋದು ಹೆಂಗೆ? ಊ ಅಂತ. ನೀನ್ ತೊಪ್ಪ್ಯಾಕ್ ತೋರ್ಸ್ತಿದ್ದಿ ಕಣಪ್ಪ, ಸರಿಯಾಗಿ ತೋರ್ಸು. ಲೇ ಭಾರತಿ, ಏನ್ ಗೌಡ್ತಿ? ನನ್ ನೀನ್ ಮೊಮ್ಮಗಳು ನಾಯಿಗೆ ಏನಾರ ಕಚ್ಬಿಟ್ಟದ, ಹಿಂಗ್ ಆಡ್ತವಳೆ, ನಾಯಿ ಆಗ್ಬಿಟ್ಟವಳಲ್ಲ. ಇಲ್ಲಿ ಪಕ್ಕದಲ್ಲೂ ಹಂಗೆ ಬಡ್ಕೋತಾ ಇತ್ ನೋಡಲಿ. ವೆಂಕಟಮ್ಮ, ಹೇಳಜ್ಜಿ, ಯಾಕೋ ನನ್ಗೂ ಹಂಗೆ ಅನ್ನಿಸ್ತಾ ಐತೆ. ಅನ್ಸ್ತಾದೆ, ನನಗೂ ಅನ್ಸ್ತಾದೆ, ದಿಟ ಆಯ್ತಾದೆ ಕಣಪ್ಪ. ನನಗೂ ಅನಿಸ್ತಾ ಇದೆ. ಅಲ್ ನೋಡಜ್ಜಿ, ನಿನ್ ಮೊಮ್ಮಗಳು ಹೆಂಗೆಂಗೋ ಆಡ್ತಾವಳೆ. ಹೌದು ಅಜ್ಜಿ, ನೋಡಿ ಅಜ್ಜಿ ಒಂದ್ಸಲ. ಯಾರು ಮಾತಾಡ್ಬೇಡಿ. ಏ ಗೌಡ್ತಿ, ಏನೋ ಗೊತ್ತಾಗ್ತಾ ಇಲ್ವಲ್ಲಪ್ಪ, ಗೌಡ್ತಿ ಏನೋ ಮಾಡ್ತಾವಳೆ? ಚೀಲ ತುಂಬ್ಕೋತಾವಳೆ, ಇಡಿ 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 ಅವಳನ್ನ. ಗೌಡ್ತಿ ಇಡಿ. ಓಡ್ತಾ ಇದ್ದಾಳೆ ಈಗ ಅಜ್ಜಿ. ಹಿಡ್ಕೊಳ್ರೋ ಏನೋ ಮಾಡ್ತಾವ್ನೆ. ಮಾತಾಡೆ ಗೌಡ್ತಿ, ಕಾಣಿಸ್ತಿಲ್ಲ ನೀನು. ಅಜ್ಜಿ, ನಾನು ತಿಂತೀನಿ, ನನ್ನ ಅಜ್ಜಿ. ಇದೇಂದ್ರುಲೆ ಹುಡ್ಗ, ತಡೆ ಎಲ್ಲೋಯ್ತು? ಹೊಟ್ಟೆ ಎಲ್ಲೋಯ್ತು? ಏನೇ ಎಸಿತವನೆ ನನಗೆ? ಎಸಿಯೇ? ಅಯ್ಯಯ್ಯ ಜಡೆ, ಹುಡ್ಗಿ ಅಲ್ಲ ಹುಡ್ಗ. ಹಿಡ್ಕೊಳ್ರ ಅವನಲ್ಲಿ. ಹಿಡ್ಕೊಳ್ರಿ, ನನ್ ರಗುತ್ಗಳಲ್ಲಿ ಹಿಡ್ಕೊಳ.
ನೋಡ್ದ ಯಾಕಿಂಗ್ ಓಹೋ ಮೂಡೆ ಇಲ್ಲ. ಓ ಭಾರತಿ ಅಂಟಿ ಪದ್ಮ ತಂದಿರೋ ಪ್ರೆಸೆಂಟೇಟರ್ನೆಲ್ಲ ಎತ್ಕೊಂಡು ಅಳ್ಟೋಗಕ್ ಬಂದವನೇ. ಹಿಡ್ಕಳ ಲೇ ನಿಂತ್ಕೊಳ್ಳ. ಯಾಕಲ ಹಿಂಗ್ ಮಾಡಿದ್ ನೀನು? ನಿಂತ್ಕೊಳ. ಹಿಡ್ಕಳ್ರೆ ಅವಳನ್ನ ಭಾರತಿ ಹಿಡ್ಕಳೆ. ಎಂಟಿ ಹಿಡ್ಕಳೆ, ಕಾಕ ಹಿಡ್ಕಳೆ. ಯಾಕೋ ಹಿಂಗ್ ಮಾಡ್ದೆ ನೀನು? ಇಲ್ಲ ತೆಪ್ಪಾತಜ್ಜಿ ತೆಪ್ಪಾತು. ನಾನು ಇಲ್ಲಿ ನಿಮ್ಮ ಮಗಳದು ಶಾಸ್ತ್ರಕ್ಕ ಮಾಡ್ತೀರಿ ಅಂತ ಹೇಳಿದಿರಲ್ಲ, ಅಲ್ಲೆಲ್ಲ ಬಂಗಾರ ಅದು ಇರುತ್ತೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ನಾ. ಏನಾದ್ರೂ ಮಾಡಿ ಅದಕ್ಕೆ ನಿಮ್ಮ ಮೊಮ್ಮಗಳನ್ನ ರೂಮ್ ನಲ್ಲಿ ಕೂಡಿ ಹಾಕಿ ಚೀಲ್ಕ ಹಾಕಿ ನಾನೇ ಆ ತರ ಬಟ್ಟೆ ಹಾಕೊಂಡ್ ಬಂದೆ. ಹೆಂಗು ಎಲ್ಲರೂ ಬಂದಿರ್ತಿರಲ್ಲ, ಅಷ್ಟದು ಬಂಗಾರನ ಎತ್ಕೊಂಡ್ ಹೋಗಕ್ ಬರ್ತೈತಿ ಅಂತ ಬಂದೆ. ತಪ್ಪಾಯ್ತಜ್ಜಿ, ಬಿಟ್ಬಿಡ್ರಮ್ಮ ಅಜ್ಜಿ, ನಮ್ಮನ್ನ ಹೊಡಿಬ್ಯಾಡ್ರಿ, ಬಿಡ್ರಮ್ಮ ಅಜ್ಜಿ, ಬಿಡ್ರಮ್ಮ. ಮತ್ತೆ ನನ್ನ ಮೊಮ್ಮಗಳೆಲ್ಲ ಎಲ್ಲ ನನ್ನ ಮೊಮ್ಮಗಳು ಅಲ್ಲೇ ರೂಮ್ ನಾಗ ಅದಾಳ, ನೋಡ್ಕೊಮ್ಮಜ್ಜಿ. ಅಲ್ಲೇ ರೂಮ್ ನಲ್ಲಿ ಕೂಡಿ ಬೀಗ ಹಾಕಿ ಬಂದಿದ್ದೇನಿ, ಲಾಕ್ ಮಾಡಿದೀನಿ, ಬೀಗ ತೆಗೀರಿ, ಅಲ್ಲಿ ಎದ್ದಾಳೆ ನೋಡಿ. ಎಲ್ಲ ಕೊರ್ಮ ನನ್ನ ಮೊಮ್ಮಗಳನ್ನ ರೂಮಲ್ಲಿ ಕೂಡಾಕಿ ಅವಳ ತರ ವೇಷ ಬರ್ಸ್ಕೊಂಡು ಎತ್ಕೊಂಡು ಓಡೋಗ್ಬಿಟ್ಟ ಹಿಡ್ಕೊಳ್ರ. ಪೊಲೀಸರಿಗೆ ಕೊಡ್ಬಾರ್ದಜ್ಜಿ, ತಪ್ಪತ್ತು. ಪೊಲೀಸರಿಗೆ ಕೊಡ್ಬಾರ್ದಜ್ಜಿ. ಬರ್ತೇನೆ ನಾನು, ಇಪ್ಪಟ್ ಬರ ನಿಮ್ಮೂರ್ ಕಡೆ ಬರಲ್ಲ ಅಜ್ಜಿ ನಾನು. ಸೀರೆ ಒಡವೆ ಎಲ್ಲ ಬಂದಿದ್ದು ಕೊಡಲೆ. ಅಯ್ಯೋ ನಿನ್ನ, ಅಯ್ಯೋ ಹೋಗ್ಲಿ ಬಿಡು ಭಾರತಿ. ಆಡಂಬರವಾಗಿ ಮಾಡುದ್ರೆ ನೋಡಿ ಹಿಂಗೆ ಆಗೋದು. ಕಾಳ್ರು ಕಾಕ್ರು ಎಲ್ಲ ಬಂದು ಹಿಂಗೆ ಇಮ್ಮೆಡ್ತವೆ. ಆ ಏನ್ ಬರ್ತಿದು? ಸುಮ್ನಾಗ್ಬಿಟ್ರೆ ಏನು ಮಾತಾಡ್ತಿಲ್ವಲ್ರವ್ವ? ಹೌದವ, ಹೌದು ಕಣ್ಗೌಟಿ. ನೋಡ, ಹಂಗಾದ್ರ ಬದ್ಲು ಏನ ನೆಮ್ಮದಿಯಾಗಿ ಮಕ್ಳು ನಗ್ನಗ್ತಾ, ಬಸ್ರಿ ಹೆಂಗ್ಸ್ ಮಕ್ಳು ನಗ್ನಗ್ತಾ ಇರ್ಬೇಕು. ಮುಖ ಗಂಟಿಟ್ಕೋ ಕುಡ್ದು ಮುಖದಲ್ಲಿ ಗಲಗಲ ಅಂತಿರ್ಬೇಕು. ಅವಾಗ ನೋಡು ಮುದ್ದಾಗಿರುವಂತ ಬಂಗಾರದಂತ ಒಂದ್ ಕಂದ ಬರುತ್ತೆ ಮನೆಗೆ. ಏನಂತ್ಯ? ಕರೆಕ್ಟ್ ಆಗಿ ಹೇಳ್ದೆ ಕಣವ್ವ. ಈಗ ಇಷ್ಟೆಲ್ಲ ಮಾಡ್ದು ಅವನ್ ಬಂದು ವೇಷ ಮಾಡಿಸ್ಕೊಂಡು ಎತ್ಕೊಂಡು ಹೊಂಟೋದ. ಇರ್ಲಿ ಬಿಡು, ಇಸ್ಯ ಅದಲ್ಲ. ಹೇಳ್ತೀನಿ, ಮಗಿನ್ ಎತ್ ಕೊಡೋದು ಅಂದ್ರೆ ಮರ್ದಾಗಿನ್ ಹಣ್ಣು ಎತ್ ಕೊಟ್ಟಂಗೆ ಅನ್ಕೊಂಬಿಟ್ಟಿಯ? ಬ್ಯಾಸ್ರಿಕೆ ಕಳಿಬೇಕು. ಮಗಿನ ಈಗ್ಲಿಂದ್ಲೇ ಆರೈಕೆ ಮಾಡ್ಬೇಕು. ಈಗ್ಲಿಂದ್ರೆ ಹಾಲು ಹಣ್ಣು ಕೊಟ್ರೆ ನಮ್ ಹುಟ್ಟ ಕೂಸು ಚೆನ್ನಾಗ್ ಕೈಗತ್ತದೆ. ಆ ಶ್ರೀಕೃಷ್ಣ ಪರಮಾತ್ಮನೇ ಸುಭದ್ರೆ ಹೊಟ್ಟೆಯಾಗಿದ್ದು ಅಭಿಮನ್ಯುಗೆ ಪಾಠ ಹೇಳ್ದಂಗೆ ಹೇಳಿರೆ ನಾಳೆ ಹುಟ್ಟ ಕೂಸು ನಮ್ ರಂಗನಾಥ್ ಗುರುಗಳಂತೆ ಎಲ್ರಿಗೂ ಜ್ಞಾನ ಹೇಳ್ಕೊಡೋರಂತಾರ ಆಯ್ತಾನೆ. ಅಲ್ವೇನೆ ಬರ್ತಿ? ಹೌದು ಗೌಡ್ತಿ, ಹೌದು. ಅಷ್ಟೇ ಅಲ್ಲ, ಟಿವಿನ ಹಾಕಿ ಬಿಟ್ಟಿರು, ಮೊಮ್ಮಗಳು ಕೇಳ್ತಾ ಇರ್ಲಿ. ಅದ್ರಲ್ಲೆಲ್ಲ ಒಳ್ಳೊಳ್ಳೆ ಪಾಠಗಳೇ ಬರೋದು. ಇದ್ರ ಜೊತೆಯಾಗಿ ನೋಡ್ರವ, ಎಲ್ಲ ಗರ್ಭವತಿ ತಾಯಂದಿರ್ಗೆ ಈ ನಿಮ್ ರಂಗಜ್ಜಿ ಒಂದ್ ಕಿವಿ ಮಾತು. ಎಲ್ರು ಈಗ ಸುಖ ಪ್ರಸವ ಆಗುವಂತ ಸಮಯದಲ್ಲಿ ಮನ್ಸ್ನ ತುಂಬಾ ಸಂದಾಗಿ ಹಿಡ್ಕೋಬೇಕು. ಯಾವ್ದಕ್ಕೂ ತಲೆ ಕೆಡ್ಸ್ಕೋಬಾರ್ದು. ತನ್ನಾರೈಕೆ ಚೆನ್ನಾಗ್ ನೋಡ್ಕೋಬೇಕು, ಗೊತ್ತಾಯ್ತು? ಅಂದಂಗೆ ಮಗು ಆದ್ಮೇಲೆ ಯಾರು ಕೂಡ ಎದೆ ಹಾಲು ತಪ್ಪುದೇನೆ ಬಿಡ್ಬೇಡ್ರಿ. ಕನಿಷ್ಠ ಅಂದ್ರೂ 5 ವರ್ಷ ನೀವು ಕುಡ್ಸ್ರಿ. ಮಕ್ಕಳು ತುಂಬಾ ಏನಂತಾರೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಅದೊಂದ್ ಮಾತ್ರ ತಾಯಂದಿರು ಮಡಿಬೇಡ್ರಿ ಕಣವ್ವ, ಗೊತ್ತಾಯ್ತಾ? ಇದು ನಮ್ಗೆ ಒಳ್ಳೆ ಸುಸಮಯ. ಆಮೇಲೆ ಅಜ್ಜಿ, ಮೊಮ್ಮಗಳು ಬಸ್ರಿ ಅಂತ ಹೇಳ್ಬಿಟ್ಟು ಕೂರ್ಸಿ ಊಟ ಇಕ್ಬೇಡ. ಎಲ್ಲ ಚೆನ್ನಾಗಿ ಕೆಲ್ಸ ಮಾಡ್ಸು. ಚೆನ್ನಾಗಿ ಕೆಲ್ಸ ಮಾಡ್ಸಿದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ, ಸುಖವಾಗಿ ಡೆಲಿವರಿ ಆಗುತ್ತೆ. ಇಲ್ಲ ಅಂತಂತಂದ್ರೆ ಕೂಯ್ದ್ ಮಲಗಿಸ್ಬಿಡ್ತಾರೆ. ಹಂಗಾಗಿ ಚೆನ್ನಾಗಿ ಕೆಲ್ಸ ಮಾಡ್ಸಜ್ಜಿ, ಮೊಮ್ಮಗಳ ಹತ್ರ ನಾರ್ಮಲ್ ಡೆಲಿವರಿ ಆಗುತ್ತೆ. ಹೌದಜ್ಜಿ. ಅಜ್ಜಿ, ಬಸ್ರಿ ಹೆಂಗ್ಸು ಪೌಷ್ಟಿಕಾಂಶ ಅಂತ ಆಹಾರ, ಪ್ರೋಟೀನ್ ಅಂಶಗಳಿರೋಂತ ಆಹಾರನ ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನೋದ್ರಿಂದ ದೇಹ ತಂಪಾಗಿ ಚೆನ್ನಾಗಿರುತ್ತೆ, ದೃಢವಾಗಿರುತ್ತೆ. ಹುಟ್ಟೋ ಮಗುನು ಒಳ್ಳೆ ಚೆನ್ನಾಗಿ ಗಟ್ಟಿ ಮುಟ್ಟಾಗಿ ಹುಟ್ಟುತ್ತೆ. ಅದಕ್ಕೆ ಈ ಸ್ವಾಮಿ ಗರ್ಭ ಬಗ್ಗೆ ಕೊಟ್ರಲ್ಲ ಸಂದೇಶನ, ಆ ತರನೇ ಎಲ್ಲ ಒಳ್ಳೊಳ್ಳೆ ಆಹಾರ ತಿನ್ಕೊಂಡು ಇರ್ಬೇಕು ಬಸ್ರಿ ಹೆಂಗಸರು. ಅವಾಗ ಒಳ್ಳೆ ಮಗು ಹುಟ್ಟಕ್ಕೂನು ಅನುಕೂಲ ಆಗುತ್ತೆ. ಸಂದಾಗಿ ಹೇಳ್ದೆ ಕಣವ್ವ. ಹೇಳವ್ವ, ನೀನ್ ಹೇಳವ್ವ.
ಅದೇ ಅಜ್ಜಿ, ಚೆನ್ನಾಗಿ ತಿನ್ಬೇಕು. ಬಸ್ರಿ ಹೆಂಗಸ್ರು ಚೆನ್ನಾಗಿ ತಿನ್ಬೇಕು. ಹೂ ತರಕಾರಿ, ಕಣವ. ಸೊಪ್ಪು, ಹಾಲು ಕುಡಿಯೋದೆಲ್ಲ ಚೆನ್ನಾಗಿ ಮಾಡಿದ್ರೆ ಒಳ್ಳೆ ಮಗು ಹುಟ್ಟುತ್ತೆ. ಚೆನ್ನಾಗ್ ಸರಿ ಕಣವ. ತಿನ್ಬೇಕು, ಚೆನ್ನಾಗ್ ಕೆಲ್ಸ ಮಾಡ್ಬೇಕು, ಮೈ ಕೈ ಚೆನ್ನಾಗಿ ಕೆಲಸ ಸೊಟ್ಲ ಆಗ್ಬೇಕಜ್ಜಿ. ಹೌದವ್ವ, ಎಂಕಮ್ಮ ಹೇಳಿದ್ಲು. ಈಗ ಶೈಲಜಾ ಏನ್ ಹೇಳ್ತಿ ಹೇಳ್ಬಿಡವ್ವ. ಅಜ್ಜಿ ಏನಂದ್ರೆ ಬಸ್ರಿ ಹೆಂಗ್ಸು ಲಾಸ್ಟ್ ಕೊನೆಗೆ ಒಂದ್ ತಿಂಗಳು ಎಲ್ಲ ಮಗು ಹೊಟ್ಟೆಯಲ್ಲಿ ಇದ್ದಾಗ ಕೇಸರಿ ಹಾಲು ಕುಡಿದ್ರೆ ತುಂಬಾ ಮಗು ಕಲರ್ ಆಗಿ ಹುಟ್ಟುತ್ತೆ ಅಂತ ಹೇಳ್ತಾರೆ ಅಜ್ಜಿ. ಹಾಗೆ ಮಗುಗೆ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ ಅಂತ. ಹೇಳ್ತಾರೆ ದಿಟ. ಮಗು ಕರ್ರುಗುಟ್ಲಿ ಬೆಳ್ಳುಗುಟ್ಲಿ ಆರೋಗ್ಯವಾಗಿರ್ಬೇಕು ಅಲ್ವಾ ಕಣವ್ವ? ಓ ಹೌದು ಈಗ ಅಜ್ಜಿ, ಗೌಡ್ತಿ ಗಂಡ ಆರೋಗ್ಯವಾಗಿರ್ಬೇಕು. ಎಲ್ಲಿದ್ಯಾ ಬಾರೋ, ನೀನ್ ಅಜ್ಜಿ ಹೇಳ್ಬಿಡು ಕೊನೆದಾಗಿ. ಹೇಳಜ್ಜಿ. ನೀನ್ ಅಜ್ಜಿ ಮಾತಾಡು, ನೀನ್ ಮಾತಾಡಪ್ಪ. ಮಾತಾಡೋದೇ ಒಳ್ಳೆ ಮೂಸಂಡಿ ತರ ಇರ್ತೀಯಲ್ಲಪ್ಪ ನೀನು. ನನ್ ಅಜ್ಜಿ ಗೌಡ್ತಿ ಗಂಡೆ ಮಾತಾಡು. ಅಜ್ಜಿ ಹೇಳ್ತೀನಿ ಕೇಳಜ್ಜಿ. ನೀವು ಪ್ರಕೃತಿ ಮಾತೆಯಲ್ಲಿ, ಪ್ರಕೃತಿಯ ಮಾತೆಯ ಮಡಿಲಲ್ಲಿ ಹುಟ್ಟಿದಿರಾ ಹೆಣ್ಮಕ್ಳು. ಎಂತ ಒಂದು ಭೂಮಿ ತೂಕ ಇದೆ ಅಂತಂದ್ರೆ, ಪ್ರಕೃತಿ ಮಾತೆ ಮೊದಲಾದ್ರೆ ಹೆಣ್ಣು 2ನೇ ಸ್ಥಾನ ಪಡೆದಿರೋದು ಅಲ್ವಾ ಅಜ್ಜಿ? ಎತ್ಲಾಗೋದಜ್ಜಿ ನೀನು ಹೇಳ್ಬಿಟ್ಟು. ಅಯ್ಯ ಅಯ್ಯ ಅಯ್ಯ, ನಾನ್ ಬಿಡಕ್ಕಿಲ್ಲ ಅಂತೀಯ ಕಣವ್ವ. ಮಡಿಕೆ ನೀನಿದ್ರೆ ಖಾಲಿ ಆಗಿತ್ತು, ಎಲೆ ಹಾಕೊಳ್ಳಕ್ಕೆ ತಗೋಬರಕ್ ಹೋಗಿದ್ದೆ. ಓ ಹೇಳವ್ವ. ಈ ಮುಟ್ಟಾದ ಹೊಟ್ಟೆಯಲ್ಲಿ ಹುಟ್ಟಿರುವ ನಾವು ನಿಮ್ಮ ಎದೆಹಾಲನ್ನು ಕುಡಿದು ಅಮೃತದ ಸ್ವಾವನೆಯನ್ನು ನಾವು ಪಡೆದು, ಎಲ್ಲಾ ಹೆಣ್ಣು ಮಕ್ಕಳು ಕೂಡ ಗಂಗೆಯಷ್ಟೇ ಪವಿತ್ರರು ನೀವು ಅಲ್ವಾ ಅಜ್ಜಿ? ನವಮಾಸಗಳು ಆಸರೆಯಾಗಿ ಬದುಕನ್ನು ಕೊಟ್ಟು, ನವಮಾಸಗಳು ಎಷ್ಟು ಕಷ್ಟಪಟ್ಟು ನವಮಾಸ ತುಂಬಿದ ಮೇಲೆ ಈ ಹೆರಿಗೆ ಅನ್ನೋದು ಒಂದು ಅದ್ಭುತವಾದ ಶಕ್ತಿ ಆ ಪ್ರಕೃತಿ ಮಾತೆಗೆ ನಿಮ್ಮ ಹೆಣ್ಣಿಗೆ ಕೊಟ್ಟಿರ್ತಾರೆ ಅಜ್ಜಿ. ನೋವೆಲ್ಲ ಸಹಿಸ್ಕೊಂಡು ಅದನ್ನೆಲ್ಲ ನಿಭಾಯಿಸ್ಕೊಂಡು ಬರ್ತಿರಲ್ಲ, ಎಷ್ಟು ಧನ್ಯವಾದ ಹೇಳ್ಬೇಕಜ್ಜಿ. ಹೆಣ್ಮಾತೆ ನಿಮಗೆಲ್ಲ ಕೋಟಿ ಪ್ರಣಾಮಗಳು ಅಜ್ಜಿ. ಇನ್ನೊಂದೇನ್ ಗೊತ್ತಾ ಅಜ್ಜಿ? ಹೇಳಪ್ಪ, ಅವಕಾಶ ಚೆನ್ನಾಗ್ ಸಿಕ್ಕದೆ ನನ್ ಹೆಂಡತಿ ಅಲ್ವಾ ಅಂತ. ಎಷ್ಟೋ ಗಂಡ ಅಲ್ವಾ, ಚಂದಾಗ ಉಪಯೋಗಿಸ್ಕೊಬಿಡು. ಹೆಣ್ಮಕ್ಳು ತವ್ರ ಮನೆ ಬಿಟ್ಟು ಕರಳನ್ನೇ ಅರ್ದು ಬಂದಿರ್ತಾರೆ ಕಣಜ್ಜಿ. ಗಂಡನ ಮನೆ ಬೆಳಗ್ಬೇಕು ಅಂತ, ಗಂಡನ ಮನೆನೇ ನಂದಾದೀಪ ಆಗ್ಬೇಕು ಅಂತ ಬಂದಿರ್ತಾರೆ. ಅವ್ರು ನಾವು ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತಂದ್ರೆ ತವ್ರ ಮನೆನೇ ಮರ್ತೋಗ್ಬೇಕು ಅವರು. ಅಷ್ಟು ಚೆನ್ನಾಗೆ ನಾವು ಅತ್ತೆ ಮಾವ ಗಂಡ ಮೈದ್ನ ಎಲ್ಲರೂ ಕೂಡ ಮನೇಲಿ ಎಷ್ಟು ಜನ ಇರ್ತೀವಿ, ನೋವು ಕೊಡ್ದಂಗೆ ಅವಳನ್ನ ಸುಖವಾಗಿ ಸಂತೋಷವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಾಗಿರುತ್ತೆ ಕಣಜ್ಜಿ. ಹೂ ಇದು ಕಣಪ್ಪ, ಹೂ ಕಣಪ್ಪ, ಎಲ್ಲ ಸರಿಯಾಗಿ ಹೇಳಿದ್ದಿ. ಎಲ್ಲ ದಿಟ್ಟವಾಗಿ ಐತೆ. ಒಂದೇನು ಅಜ್ಜಿ ಅಂದ್ರೆ ಕೊನೆಗೊಂದ್ ಮಾತು ಹೇಳ ಅಜ್ಜಿ, ಒಂದ್ ಮಾತು ಅಜ್ಜಿ, ಹೇಳ್ತೀನಿ ಅಜ್ಜಿ. ನಮ್ದು ಧ್ಯಾನೋಸ್ತ್ರ ಕುಟುಂಬ ಅಜ್ಜಿ. ನಮ್ಮನೆ ಧ್ಯಾನೋಸ್ತ್ರ ಕುಟುಂಬ. ನನ್ನ ಹೆಂಡ್ತಿನೂ ಧ್ಯಾನ ಮಾಡ್ತಾಳೆ, ನಮ್ಮ ಹೆಂಗಸರು ಕೂಡ ಧ್ಯಾನ ಮಾಡ್ತಾರೆ, ನನ್ನ ಸೊಸೆ ಧ್ಯಾನ ಮಾಡ್ತಾಳೆ. ಹಂಗಾಗಿ ಹುಟ್ಟೋ ಮಗುನು ಕೂಡ ತುಂಬಾ ಚೆನ್ನಾಗಿ ಹುಟ್ಟುತ್ತೆ ಕಣಜ್ಜಿ. ಹುಟ್ಟೋ ಮಗು ಈಗ ತುಂಬಾ ಯೋಗಿಯಾಗಿ ಹುಟ್ಟುತ್ತೆ ಕಣಜ್ಜಿ. ಈ ಪ್ರಪಂಚಕ್ಕೆ ಹೂ ಕಣವ, ಧ್ಯಾನ ಮಾಡ್ಬೇಕು, ಜ್ಞಾನ ತಿಳ್ಕೊಬೇಕು ಅಂತ ನನಗೂ ಈಗ ತುಂಬಾ ಚೆನ್ನಾಗ್ ಅರಿವಾಯ್ತು. ಈಗ ಒಂದ್ ಕೆಲಸ ಮಾಡವ, ಹೆಣ್ಣ ಬೇಗ ಎಬ್ಬರಿಸ್ಬೇಕು. ಸಮಯ 3 ಆಮೇಲೆ ಕೂತ್ಕೊಂಡು ನಿನ್ ಹೆಂಡತಿಗೆ ಏನೇನ್ ಬೇಕೋ ಪಾಠ ಎಲ್ಲ ಹೇಳು. ಸರಿನೇನಪ್ಪ? ಅಜ್ಜಿ 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 ಅದೇನ್ ಅಜ್ಜಿ ಹೇಳ್ಬಿಟ್ಟು ಶೈಲಜಾ ಬೇಗ. ಅಜ್ಜಿ ಇಲ್ಲಿ ನೋಡಿ ಅಜ್ಜಿ ಇವಾಗ ಒಂದ್ ಮನೇಲಿ ಮಗು ಆಗ್ಬೇಕಂದ್ರೆ ಒಂದ್ ಹಿರಿಯರ್ ಇರ್ಬೇಕಂತಾರೆ. ಅಜ್ಜಿ ನೀನೇ ಇದೆಯಲ್ಲ, ಎಷ್ಟು ಅನುಭವದ ಎಲ್ಲಾ ಹೇಳ್ತಾ ಇದೀಯ ನಿಮ್ಮ ಮೊಮ್ಮಗಳಿಗೆ. ಆ ತರಾನೇ ಅವಳಿಗೆ ಎಲ್ಲಾ ಇದ್ ಸಿಗ್ತಾ ಇದೆ. ಹಿರಿಯರ್ ಇದ್ರೆ ಆ ಮನೆಯಲ್ಲಿ ಪ್ರಸವ ಆಗೋದು, ಮಗು ಆಗೋದು ಯಾವ್ದಕ್ಕೂ ಕೊರತೆ ಇರಲ್ಲ. ಯಾಕಂದ್ರೆ ಅವ್ರ ಅನುಭವನೇ ಚೆನ್ನಾಗಿದೆ, ಗೊತ್ತಾಗ್ತಾ ಇರುತ್ತೆ ಅವ್ರಿಗೆ. ನೀವೇ ಅವ್ರಿಗೆ ದಾರಿ ದೀಪ ಆಗಿದ್ದೀರಾ ಅಜ್ಜಿ. ನಾವೆಲ್ಲ ಹೇಳೋದೇನಿದೆ ಇಲ್ಲಿ. ಓ ಕಣ್ರವ, ಆರೆತ್ತೋಳ್ ಅಜ್ಜಿ ಮುಂದೆ ಮನೇಲಿ ಒಬ್ಬ ಅಜ್ಜಿ ಮನೇಲಿ ಕುಟುಂಬದಲ್ಲಿ ಇದ್ರೆ ಒಬ್ಬ ಡಾಕ್ಟರ್ ಮನೇಲಿ ಇದ್ದಂಗೆ. ಅದಕ್ಕೆ ಸರಿ ಪ್ರತಿಯೊಬ್ಬ ಕಣವ್ವ, ಹೌದು ಹೌದು ಸಹಾಯ ಆಯ್ತದೆ. ಕರೆಕ್ಟ್ ಕಣವ್ವ. ಉಮಾ ಚೆನ್ನಾಗಿ ಹೇಳ್ದೆ ಕಣವ್ವ. ನೋಡವ್ವ, 6 ಎತ್ತೋಳ್ ಮುಂದೆ ಇವೆಲ್ಲ ನಮ್ಗೆ ಹೇಳ್ಬಿಟ್ರೆ ಎಲ್ಲ ಚೆನ್ನಾಗ್ ಗೊತ್ತಾದ್ ನನಗೆ. ನನ್ನ ಆರೈಕೆ ಮಾಡ್ಕತೀನಿ ಮೊಮ್ಮಗಳಿಗೆ. ಸರಿ ಆಯ್ತಜ್ಜಿ. ಸರಿ, ಎಲ್ಲ ಹೆಣ್ಣೋನಿ ಎಬ್ಬರ್ಸ್ರಿ. ಅಜ್ಜಿ ಎಲ್ಲಿ ಅಜ್ಜಿ ಕಾಣಿಸ್ತಾನೆ ಇಲ್ಲ ನಮ್ಮ ಮೊಮ್ಮಗಳು. ಅಜ್ಜಿ ಓ, ಅಜ್ಜಿ ಕೊಡೋದ ಅಲ್ವಾ? ಬೇಗ ಬಿರುನೆ ಹೋಗಿ ರೂಮಾಗ್ ಕೂಡಾಕವನಂತೆ ನನ್ ಮೊಮ್ಮಗ್ಳುನ. ಹೋಗ್ರಿ, ಅದೇನೇನ್ ಮಾಡ್ತಿ, ಬರೇ ಮಾತಾಡ್ಕಂಡೆ ಮನೆ ಕಟ್ಬಿಟ್ರಲ್ಲ. ಕರ್ಕೊಂಡ್ ಬರ್ತೀನಿ ಅಜ್ಜಿ. ಸ್ವಾಮಿಯಪ್ಪ, ಹೋಗಪ್ಪ ನನ್ ಮೊಮ್ಮಗಳನ್ನ ಕರ್ಕೊಂಡ್ ಹೋಗಪ್ಪ ಅಂದಂಗೆ. ಎಲ್ಲ ಕೇಳುದ್ರಲ್ಲ ಈಗ ಸಕ್ಕರೆ?
ನಮ್ಮ ಗರ್ಭವತಿ ತಾಯಿ ಮತ್ತೆ ಮಗು ಆರೈಕೆ ಹೆಂಗ್ ಮಾಡ್ಬೇಕು ಅಂತ ಈ ಕಿರುಚಿತ್ರದ ಮೂಲಕ ಎಲ್ಲ ತಿಳ್ಕೊಂಡಿದೀವಲ್ವಾ. ಅಂದಂಗೆ ಮಹಾವತಾರ್ ಫೌಂಡೇಶನ್ ಅನ್ನೋ ಸಂಸ್ಥೆ ಐತೆ ವೈಟ್ ಫೀಲ್ಡ್ ನಾಗ. ಅದೇ ಇಂಥದೇ ಚಿತ್ರ ನೋಡ್ಬೇಕು, ಧ್ಯಾನ, ಜ್ಞಾನ, ಸಮಗ್ರ ಜೀವನ ಶೈಲಿ ಎಲ್ಲಾನು ತಿಳ್ಕೊಬೇಕು ಅಂತ ನಿಮ್ಗಿದ್ರೆ ಮಹಾವತಾರ್ ಟಿವಿ ಚಾನೆಲ್ನ, ಯೂಟ್ಯೂಬ್ ಟಿವಿ ಚಾನೆಲ್ನ ಎಲ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕು, ಶೇರು, ಕಮೆಂಟ್ ಮಾಡಿ. ಒಳ್ಳೆ ಸಂಸ್ಥೆ ಇದೆ, ಎಲ್ಲ ಪ್ರಪಂಚಕ್ಕೆ ಆಡ್ಬೇಕಾಗದೆ ಇದು. ಹಾಗಾಗಿ ಈ ಕೆಲಸ ಎಲ್ರು ಮಾಡ್ತೀರಾ ಕಣ್ರಪ್ಪ ಅಂತ ಭಾವಿಸ್ತೀನಿ. ನಮಸ್ಕಾರ ಕಣ್ರಪ್ಪ. ಅಜ್ಜಿ ನಮಸ್ಕಾರ ಅಜ್ಜಿ. ಅಜ್ಜಿ ಎಸ್ ಗುರುಜಿ. ಅಜ್ಜಿ ನಾನ್ ಮಾತಾಡ್ತಿದ್ದೀನಿ ಅಜ್ಜಿ, ನಿನ್ ಮೊಮ್ಮಗ. ಏನ್ಲ ನಿಂದು ತಕರಾರಲ್ಲಿ? ಅಜ್ಜಿ ಏನ್ ಕಿರುಚಿತ್ರ ಕೊನೆ ಆಗದೆ, ಅದೇನ್ ಹೇಳ್ ಬೇಗ. ಅಜ್ಜಿ ನೋಡಜ್ಜಿ, ಮದುವೆ ಆದಾಗ ಎಷ್ಟು ಮುದ್ದಾಗಿರ್ತೀವಿ ಜೋಡಿ, ನವ ಜೋಡಿಗಳು ಹಿಂಗಿರ್ತೀವಿ ನೋಡಜ್ಜಿ. ಇಲ್ಲಿ ಕಾಣಿಸ್ತೈತೇನಜ್ಜಿ? ಕಾಣಿಸ್ತೈತೇನಜ್ಜಿ ನಿಮಗೆ? ಕನ್ನಡಕ ಹಾಕೊಂಡ್ ನೋಡಜ್ಜಿ, ಕನ್ನಡಕ ಹಾಕೊಂಡ್ ನೋಡಿ ನೀವು. ಬರೀ ಮಾತೆ ಆಗೋಯ್ತು ಪುಟ್ ಮಲ್ಲಿ ಅಜ್ಜಿ ಇದು. ಅಯ್ಯೋ, ಏನೋ ಕಾಣ್ಸಕ್ಕಿಲ್ಲ, ಕಣ್ಣೆಲ್ಲ ಸೆಬ್ರೆ ಆಗ್ಬಿಟ್ಟದ್ ಕಣವ್ವ. ಕಣ್ಣು ಹುಡ್ಕ ತೋರ್ಸ್ಕೇಬೇಕು. ಯಾರು ತಂದ್ಕೊಡಲ್ಲ ಅಂತಾರೆ, ಈ ಮುದ್ಕಿ ಮೇಲೆ ಯಾರು ನಿಗಾನೇ ಇಡ್ತಾ ಇಲ್ಲ. ನಾನೇ ತಕ್ಕ ಬತ್ತೀನಿ ಈಗ. ಸರಿ ಕಣವ್ವ, ಹೋಯ್ತೀನಿ. ಕಾಣಿಸ್ತದೆ. ಮೇಲೆ ನವ ಜೋಡಿಗಳು ಈ ತರ ಆಗ್ತಿವಿ, ಧ್ಯಾನ ಮಾಡಿ 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 ಒಬ್ರನ್ನೊಬ್ರು ಆಕರ್ಷಣೆ ಮಾಡ್ಕೊಂಡು ಬಿಟ್ಟೇ ಇರ್ಲಾರ್ದಂಗ ಆಗ್ಬಿಡ್ತೀವಿ. ಈ ಧ್ಯಾನದ ಅನುಭವ ಹಿಂಗಿರುತ್ತೆ. ಯಾರು ಕೂಡ ಅಗಲಿಕೆ ಮಾಡಬಾರದು, ನವ ಜೋಡಿಗಳನ್ನು ಯಾರು ಕೂಡ ಅಗಲಿಸಬಾರದು. ನವ ಜೋಡಿಗಳು ಯಾವಾಗ್ಲೂ ಇದೇ ರೀತಿ ಇರಬೇಕು. ಮಹಾವತಾರ್ ಫೌಂಡೇಶನ್ಗೆ ಕೃತಜ್ಞತೆ ನೀಡಬೇಕು. ಮಹಾವತಾರ್ ಫೌಂಡೇಶನ್ ಅನ್ನು ವೀಕ್ಷಣೆ ಮಾಡಬೇಕು. ಮಹಾವತಾರ್ ಫೌಂಡೇಶನ್ ನಲ್ಲಿ ಬರುವಂತ ಎಲ್ಲಾ ವಿಡಿಯೋಗಳನ್ನು ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು. ಈಗಂತೂ ನಮ್ಮ ಆತ್ಮ ಪೂರ್ವಕ ಪ್ರಣಾಮಗಳನ್ನು ಅವಾಗವಾಗ ತಿಳಿಸ್ತಾನೆ ಇರ್ಬೇಕು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಮಹಾವತಾರ್ ಫೌಂಡೇಶನ್, ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ಆಲ್ ಮಾಸ್ಟರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಗುರುಜಿ.